ಏನು ಡೋಂಗಿ ಆಟ ಆಡ್ತಾರೋ ಜನ ಕ್ಯಾಕ್ರಿಸ್ ಕುಗಿಬೇಕಪ್ಪ ಇವ್ರಿಗೆ. ಅದು ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ, ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ, ಯಾಕೆ ಹೆಂಗೆ ಹೇಳ್ತೀಯ ಅಂತಾನೆ. ಒಂದೆರಡು ಸಾರಿ ಉಗಿರಿ, ತಿರ್ಗಾ ಹೇಳಕ್ ಬರಲ್ಲ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು. 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು ಬಾಂಗ್ಲಾದೇಶದವರಲ್ಲ. ಈಗ ಇವ್ನ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶರಾಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿರೋ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು. ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ಟರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ಬರು ಥರ ಬಯಲಾಡ್ತಾರೆ. ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋದು ಆಡ್ಲೇಬೇಕು ಅಂತಲೇ ಇರ್ತಾರೆ. ಏನು ಡೋಂಗಿ ಆಟ ಆಡ್ತಾರೋ ಜನ ಕ್ಯಾಕ್ರಿಸ್ ಕುಗಿಬೇಕಪ್ಪ ಇವ್ರಿಗೆ. ಅದು ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ, ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ, ಯಾಕೆ ಹೆಂಗೆ ಹೇಳ್ತೀಯ ಅಂತಾನೆ. 1-2 ಸಾರಿ ಉಗಿರಿ, ತಿರ್ಗಾ ಹೇಳಕ್ ಬರಲ್ಲ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು. 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು ಬಾಂಗ್ಲಾದೇಶದವರಲ್ಲ. ಈಗ ಇವ್ನ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶರಾಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿರೋ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು. ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ಟರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ಬರು ಥರ ಬಯಲಾಡ್ತಾರೆ. ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋದು ಆಡ್ಲೇಬೇಕು ಅಂತಲೇ ಇರ್ತಾರೆ. ಏನು ಡೋಂಗಿ ಆಟ ಆಡ್ತಾರೋ ಜನ ಕ್ಯಾಕ್ರಿಸ್ ಕುಗಿಬೇಕಪ್ಪ ಇವ್ರಿಗೆ. ಅದು ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ, ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ, ಯಾಕೆ ಹೆಂಗೆ ಹೇಳ್ತೀಯ ಅಂತಾನೆ. 1-2 ಸಾರಿ ಉಗಿರಿ, ತಿರ್ಗಾ ಹೇಳಕ್ ಬರಲ್ಲ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು. 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು ಬಾಂಗ್ಲಾದೇಶದವರಲ್ಲ. ಈಗ ಇವ್ನ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶರಾಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿರೋ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು. ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ಟರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ಬರು ಥರ ಬಯಲಾಡ್ತಾರೆ. ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋದು ಆಡ್ಲೇಬೇಕು ಅಂತಲೇ ಇರ್ತಾರೆ. ಏನು ಡೋಂಗಿ ಆಟ ಆಡ್ತಾರೋ ಜನ ಕ್ಯಾಕ್ರಿಸ್ ಕುಗಿಬೇಕಪ್ಪ ಇವ್ರಿಗೆ. ಅದು ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ, ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ, ಯಾಕೆ ಹೆಂಗೆ ಹೇಳ್ತೀಯ ಅಂತಾನೆ. 1-2 ಸಾರಿ ಉಗಿರಿ, ತಿರ್ಗಾ ಹೇಳಕ್ ಬರಲ್ಲ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು. 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು ಬಾಂಗ್ಲಾದೇಶದವರಲ್ಲ. ಈಗ ಇವ್ನ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶರಾಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿರೋ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು. ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ಟರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ಬರು ಥರ ಬಯಲಾಡ್ತಾರೆ. ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋದು ಆಡ್ಲೇಬೇಕು ಅಂತಲೇ ಇರ್ತಾರೆ. ಏನು ಡೋಂಗಿ ಆಟ ಆಡ್ತಾರೋ ಜನ ಕ್ಯಾಕ್ರಿಸ್ ಕುಗಿಬೇಕಪ್ಪ ಇವ್ರಿಗೆ. ಅದು ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ, ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ, ಯಾಕೆ ಹೆಂಗೆ ಹೇಳ್ತೀಯ ಅಂತಾನೆ. 1-2 ಸಾರಿ ಉಗಿರಿ, ತಿರ್ಗಾ ಹೇಳಕ್ ಬರಲ್ಲ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು. 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು ಬಾಂಗ್ಲಾದೇಶದವರಲ್ಲ. ಈಗ ಇವ್ನ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶರಾಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿರೋ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು. ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ಟರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ಬರು ಥರ ಬಯಲಾಡ್ತಾರೆ. ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋದು ಆಡ್ಲೇಬೇಕು ಅಂತಲೇ ಇರ್ತಾರೆ. ಏನು ಡೋಂಗಿ ಆಟ ಆಡ್ತಾರೋ ಜನ ಕ್ಯಾಕ್ರಿಸ್ ಕುಗಿಬೇಕಪ್ಪ ಇವ್ರಿಗೆ. ಅದು ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ, ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ, ಯಾಕೆ ಹೆಂಗೆ ಹೇಳ್ತೀಯ ಅಂತಾನೆ. 1-2 ಸಾರಿ ಉಗಿರಿ, ತಿರ್ಗಾ ಹೇಳಕ್ ಬರಲ್ಲ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು. 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು ಬಾಂಗ್ಲಾದೇಶದವರಲ್ಲ.
ಈಗ ಇವ್ರ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶರಾಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿರೋ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು, ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ಟರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ಬರು ಒಂಥರ ಬಯಲಾಡ್ತಾರೆ. ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋದು ಮಾಡಲೇಬೇಕು ಅಂತಲೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.